ಗೈಸ್ ಗುಡ್ ಆಫ್ಟರ್ನೂನ್. ನಾನು ಬೆಳಗ್ಗೆ ಟೊಮೆಟೊ ರೈಸ್ ಮಾಡಿದ್ದೆ. ಇವಾಗ ನಾನು ಉಳ್ಸೊಪ್ಪು ಸಾರು ಅಂದರೆ ಉಳ್ಸೊಪ್ಪು ಸಾರು ಮಚ್ಚೊಪ್ಪು ಸಾರು ಆ್ಯಂಡ್ ರೈಸ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನನಗಿಷ್ಟ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ. ಸೊ ನಿಮಗಿಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವಾಗ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಉಳ್ಸೊಪ್ಪು ಅಂತಾರೆ, ಬಟ್ ಯೂಶ್ವಲಿ ವಿಲೇಜಸಲ್ಲಿ ಮಚ್ಚೊಪ್ಪು ಅಂತಾರೆ. ನಾನು ಅದನ್ನು ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ ಹೆಂಗೋ ಇದೆ, ಸೊ ನಾನಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಸೊ ಇವಾಗ ನಾನು ಸೊಪ್ಪನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ನಾನು 3 ಸಲ ತೊಳಿತೀನಿ. ಅದರಲ್ಲೇನಾದರೂ ಮಣ್ಣಿದ್ದರೆ ಅದು ಹೋಗುತ್ತೆ. ಆಮೇಲೆ ಆ ಸೊಪ್ಪನ್ನ ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡೋವಾಗ. ಸೊ 3 ಸಲ ಕ್ಲೀನ್ ಮಾಡಿದ್ದೀನಿ ಸೊಪ್ಪನ್ನ. ಅದನ್ನು ಇವಾಗ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ 5, ಟೊಮೆಟೊ 1, ಜೀರಿಗೆ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಅಂಟಿಸ್ಬಿಟ್ಟು ನಾನು ಸಾಂಬಾರು ಇಟ್ಬಿಟ್ಟು ಅದಕ್ಕೆ ನಾನು ಲಿಡ್ ಹಾಕ್ತಾಯಿದ್ದೀನಿ. 2 ವಿಸಿಲ್ ಹೋಗಬೇಕದು. ನಾನು ತೊಗರೆಕಾಯಿ ಜೊತೆಯಲ್ಲಿ ಬೇಯಿಸಿಲ್ಲ, ಯಾಕಂದರೆ ತೊಗರೆಕಾಯಿ ಬೆಂದೋಗುತ್ತೆ. ಸೊ 1 ವಿಸಿಲೇ ಸಾಕು ತೊಗರೆಕಾಯಿಗೆ. ಅದಕ್ಕೆ ನಾನು ತೊಗರೆಕಾಯಿ ಉಳ್ಸೊಪ್ಪು ಜೊತೆ ಬೇಯಿಸಿಲ್ಲ. ಸೊ ಉಳ್ಸೊಪ್ಪನ್ನ ನಾನು 2 ವಿಸಿಲ್ ಹಾಕಿದ್ದೀನಿ. 2 ವಿಸಿಲ್ ಆದಮೇಲೆ ನಾನು ಅದನ್ನು ಇಳಿಸಿದ್ದೀನಿ. ಆಮೇಲೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನ ನಾನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ನಾನು ಸ್ಮಾಲ್ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸೊಪ್ಪು ನಾನು ಬೇಯಿಸಿದ್ದೀನಿ ಕುಕ್ಕರಲ್ಲಿ. 2 ವಿಸಿಲ್ ಬಂದಿದೆ, ಅದಿನ್ನೂ ಪ್ರೆಷರ್ ಬಿಟ್ಟಿಲ್ಲ. ಸೊ ನಾನು ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಸೊ ನಾನಿವಾಗ ಇದು ದೊಡ್ಡ ಜಾರ್ಗೆ ನಾನು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿರೋದು ನಾನು ದೊಡ್ಡ ಜಾರಲ್ಲಿ ಹಾಕಿದ್ದೀನಿ. ಅದು ಹಾಕಿದ ಮೇಲೆ ಇವಾಗ ಪ್ರೆಷರ್ ಬಿಟ್ಟಿದೆ. ನಾನಿವಾಗ ಸೊಪ್ಪು ನೀರನ್ನ ಬೇರೆ ಮಾಡಿದ್ದೀನಿ, ಅದು ಶೋಧಿಸಿದ್ದೀನಿ ದೊಡ್ಡ ಇದು ಪಾತ್ರೆಯಲ್ಲಿ. ಇವಾಗ ಆ ನೀರಿನಲ್ಲಿ ನಾನೇನು ಮಾಡಿದ್ದೀನಿ, ತೊಗರೆಕಾಯಿನ ಬೇಯಿಸಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಸೊ ತೊಗರೆಕಾಯಿನ ಬೇಯಿಸಿದ್ದೀನಿ, ಅದು ಗ್ಯಾಸ್ ಅಂಟಿಸ್ಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ, ಲಿಡ್ ಹಾಕಿದ್ದೀನಿ. ಸೊ ಇವಾಗ ಅದು ಸ್ವಲ್ಪ ಕೂಲ್ ಆಗಬೇಕು ಸೊಪ್ಪು. ಅದು ಕೂಲ್ ಆದಮೇಲೆ ನಾನು ಅದು ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ನಾನು ಬರೀ ಕೊಬ್ಬರಿ ಹಾಕಿದ್ದೀನಿ, ನಾನು ತೊಗರಿಬೇಳೆ ಹಾಕಿಲ್ಲ. ಯಾಕಂದರೆ ತೊಗರಿಕಾಯಿ ಹಾಕ್ತಾಯಿದ್ದೀನಿ. ಸೊ ಇದು ತೊಗರಿಕಾಯಿ ಹಾಕಿದ್ರೆ ಅದು ತೊಗರಿಬೇಳೆ ಬೇಕಾಗೋದಿಲ್ಲ, ಯಾಕಂದ್ರೆ ಅದು ಸ್ಮ್ಯಾಶ್ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಸೊ ನಾನು ತೊಗರಿಕಾಯಿನ ಬೇಯಿಸೋಕ್ಕೆ ಇಟ್ಟಿದ್ದೀನಿ, ಕಾಳನ್ನ. ಅದು 1 ವಿಸಿಲ್ ಬಂದರೆ ಸಾಕಾಗುತ್ತೆ. ನೀವು ಹಸಿದನ್ನು 2-3 ವಿಸಿಲ್ ಬಿಟ್ಟರೆ ಅದು ಪೇಸ್ಟ್ ಆಗುತ್ತೆ. ಸೊ ನಾನು 1 ವಿಸಿಲ್ ಬಿಟ್ಟಿದ್ದೀನಿ. ಸೊ ಅದು ವಿಸಿಲ್ ಬಂದಿದೆ. ಅದಾದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಉಳ್ಸೊಪ್ಪು ಪೇಸ್ಟು, ಅದನ್ನು ನಾನು ಆ ತೊಗರಿಕಾಯಿ ಜೊತೆ ನಾನು ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ನಾನು ಒಂಚೂರು ಉಪ್ಪು ಹಾಕಿದ್ದೀನಿ, ಯಾಕಂದರೆ ಉಪ್ಪು ಲೆಸ್ ಬರ್ತಾಯಿದೆ, ಅದು ಹಾಕಿದ್ದೀನಿ. ಆಮೇಲೆ ಅದು ಮಿಕ್ಸಿದು ಜಾರಲ್ಲಿ ಒಂಚೂರು ನೀರು ಹಾಕ್ಕೊಂಡು ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ, ನೀರನ್ನ ಸಾಂಬಾರಿಗೆ ಮಿಕ್ಸ್ ಮಾಡಿದ್ದೀನಿ. ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಆ ಸಾಸಿವೆ ಸಿಡಿದ ಮೇಲೆ ನಾನು ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ನಾನು ಸಾಂಬಾರನ್ನ ಹಾಕಿದ್ದೀನಿ
ಸಾಂಬಾರನ್ನ ಹಾಕಿದ್ದೀನಿ. ಅದು ಸಾಂಬಾರು ಸ್ವಲ್ಪ ಕುದಿಬೇಕು. ಇವಾಗ ನಾನು ರೈಸ್ಗೆ ಇಡ್ತಾಯಿದ್ದೀನಿ. 2 ಕಪ್ ರೈಸ್ಗೆ ನಾನು ಇಟ್ಟಿದ್ದೀನಿ. ನಾನು ಅದು ರೈಸ್ನ 2-3 ಟೈಮ್ಸ್ ತೊಳ್ಕೊತೀನಿ. ತೊಳ್ಕೊಂಡ್ಮೇಲೆ ನಾನು ರೈಸ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಲಿಡ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಅದು 2 ವಿಸಿಲ್ಸು ಬರಬೇಕು. ಆಮೇಲೆ ಈ ಕಡೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಸ್ವಲ್ಪ ತಿಳಿ ಇರಬೇಕು, ರೈಸ್ಗೆ ಸ್ವಲ್ಪ ತಿಳಿ ಇರಬೇಕು. ಸೊ ಅದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇನ್ನೂ ಸಾಂಬಾರು ಆಗಿಲ್ಲ. ಸೊ ಈ ಕಡೆ 2 ವಿಸಿಲ್ ಬಂದಿದೆ ಇದು ರೈಸ್ ಕುಕ್ಕರ್ದು. ಸೊ ರೈಸ್ ಆಗಿದೆ. ಸೊ ನಾನಿವಾಗ ಒಳಗಡೆಯಿಂದ ಕರ್ಡ್ಸ್ ಆಚೆ ಇಟ್ಟಿದ್ದೀನಿ. ಸೊ ರೈಸ್ನ ಇಳಿಸಿದ್ದೀನಿ. ಇವಾಗ ನಾನು ಸಾಂಬಾರು ಇನ್ನು ಸ್ವಲ್ಪ ಕುದಿಬೇಕು, ಇನ್ನು ಜಾಸ್ತಿ ಕುದಿಯೋಷ್ಟು ಬೇಡ, ಯಾಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಸಾಂಬಾರು ಇನ್ನು ಸ್ವಲ್ಪ ಹೊತ್ತು ಕುದಿಬೇಕು. ಅದು ಟೇಸ್ಟ್ ನೋಡಿದ್ದೀನಿ. ಒಂಚೂರು ಉಪ್ಪು ಹಾಕಬೇಕು, ಉಪ್ಪು ಹಾಕಿದ್ದೀನಿ. ಸೊ ನಾನು ಮಚ್ಚೊಪ್ಪು ಉಳ್ಸೊಪ್ಪು ಸಾರು ರೆಡಿಯಾಗಿದೆ. ಸೊ ಇವಾಗ ಲಂಚ್ಗೆ ಉಳ್ಸೊಪ್ಪು ಸಾರು ಉಳ್ಸೊಪ್ಪು ಸಾರು, ಅನ್ನ, ಉಪ್ಪಿನಕಾಯಿ, ಮೊಸರು, ಆಮೇಲೆ ಒಂಚೂರು ಟೊಮೆಟೊ ರೈಸ್, ಇಷ್ಟು ನಮ್ಮದು ಲಂಚು. ಸೊ ನಮ್ಮ ಲಂಚ್ ರೆಡಿಯಾಗಿದೆ. ಉಳ್ಸೊಪ್ಪು ಸಾರಿಗೆ, ಮಚ್ಚೊಪ್ಪು ಸಾರಿಗೆ ರಾತ್ರಿ ಹೊತ್ತು ಪನ್ನೀರ್